ವಿಠಲ ಪಾಂಡುರಂಗ ವಿಠಲ. ಅವತ್ತು ನಾನೇನೋ ಒಂದು ಮಾತು ನೀವಿಬ್ರು ಕೆಲ್ಸಕ್ಕೆ ಬಾರದ ಕತ್ತೆಗಳು ಅಂದೆ. ನನಗೆ ಬುದ್ಧಿ ಕಲಿಸ್ಬೇಕು ಅಂತ ನೀವಿಬ್ರು ಸೇರ್ಕೊಂಡು ನನ್ನ ತಂಗಿ ಬಾಳಲ್ಲಿ ಆಟ ಆಡ್ತಾ ಇದ್ದೀರ. ನಡ್ದಿರೋದು ಅದಲ್ಲ ಕಣೋ. ಒಂದೇ ಒಂದು ಅಕ್ಷರ ಮಾತಾಡ್ದಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರಲ್ಲ. ಏನು ಮಾಡ್ತೀಯಾ? ಏನ್ ಫಸ್ಟ್ ಹೆಸರಿಗೆ ಲಂಗ ತೋರ್ಸಿದ್ಮೇಲೆ ನಿನ್ ಗಂಡುಗಳಿಂದ ಏನ್ ಬಂತು ಅದೇನು ಹೇಳಿ ಅಂತ ಹೇಳ್ತೀಯಾರ. ಯಜಮಾನ್ರಿ ಈಗ ತುಂಬಾ ರೋಚಿಗೆ ಬಿಟ್ಟಿದ್ದಾರೆ. ಇಂತ ಹೊತ್ನಲ್ಲಿ ಅವ್ರನ್ನ ಮಾತಾಡ್ಸೋದು ಸರಿ ಇರಲ್ಲ. ನೀವು ಬನ್ನಿ. ಇಷ್ಟು ಮಾಸ ಎಂಟಿ ಮುಂದೆ ಕಿಸ್ತಿದ್ರೆ ಈಗ ಮನೆ ತುಂಬಾ ಮಕ್ಕಳು ಓಡಾಡ್ತಾ ಇದ್ವು. ನೀವು ಮಾಡೋ ಘನಂದಾರಿ ಕೆಲಸಕ್ಕೆ ನಾನು ನಮ್ಮಮ್ಮನ ಹತ್ರ ಬಾಯಿಗೆ ಬಂದಂಗ ಅನ್ಸ್ಕೋಬೇಕೇನಾ? ಯಾರಿ ನಿಮ್ಮಮ್ಮ? ಏ ರಂಗು, ನೀನ್ ಎಲ್ಲಿದ್ಯಾ? ಆಫೀಸ್ಗೆ ಹೋದ್ರೆ ಅಲ್ಲೂ ಸಿಗ್ತಾ ಇಲ್ಲ. ಎಲ್ಲಿ ಹೋಗಿದ್ಯಾ ನೀನು? ಇದ್ಯಾವ್ದೋ ದರಿದ್ರ ಗಂಡುಗಲಿ ಅವ್ರ ಮನೆ ಅಂತೆ. ಮನೇಲಿ ಇರೋರೆಲ್ಲ ಹುಚ್ಚರು. ನನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದು ಇಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ. ಯಾಕೆ ಅಂತ ನೀನ್ ಕೇಳ್ಬೇಕಿತ್ತು. ಈ ಮನೇಲಿ ಒಂದು ಕುಳ್ಳಿ ಇದೆ. ಆ ಕುಳ್ಳಿನ ನಾನು ಮದುವೆ ಆಗಿದ್ದೀನಂತೆ. ಆ ಕುಳ್ಳಿ ಜೊತೆ ಸಂಸಾರ ಮಾಡು ಅಂತ ಮನೆ ಮಂದಿ ಎಲ್ಲ ಪಟ್ಟಿಡ್ಕೊಂಡ್ ಕುತ್ಕೊಂಡಿದ್ದಾರೆ. ಏ ರಂಗು, ನೀನೇನಾದ್ರೂ ನನಗೆ ಕೈ ಕೊಟ್ಟು ಬೇರೆ ಜೊತೆ ಸಂಸಾರ ಮಾಡಿದ್ಯೋ ನಿನ್ ಕೈ ಕಾಲ್ ಮುರಿಸ್ಬಿಡ್ತೀನಿ. ನಂದಿನಿ, ನಾನ್ ಯಾಕೆ ಆ ಕುಳ್ಳಿನ ಮದ್ವೆ ಆಗ್ಲಿ? ನೋಡು, ನೀನ್ ಆದಷ್ಟು ಬೇಗ ಬಂದು ನಾನು ಬಿಡಿಸ್ಕೊಂಡು ಹೋದ್ರೆ ಸರಿ. ಇಲ್ಲ ಅಂದ್ರೆ ಈ ಮನೇಲಿರೋ ಹುಚ್ಚರೆಲ್ಲ ಸೇರಿ ನನ್ನ ಆ ಕುಳ್ಳಿಗೆ ಗಂಟು ಹಾಕ್ಬಿಡ್ತಾರೆ. ಬರ್ತೀನಿ, ಬಂದು ಆ ಮನೆಯವ್ರ ಎಲ್ಲರಿಗೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನ್ ಏನಾದ್ರೂ ನನ್ನನ್ ಬಿಟ್ಟು ಬೇರೆ ಜೊತೆ ಸಂಸಾರ ಮಾಡಿದ್ಯೋ ನಿನ್ ಕತೆನೂ ಮುಗಿಸ್ಬಿಡ್ತೀನಿ ಅಷ್ಟೇ. ಓಪನ್ ಮಾಡಿರೋ ಆಫೀಸು ಮುಚ್ಚು ಹಾಗಾಗ್ಬೇಕು. ಆಗ ನಂದಿನಿ ಕಾಟ ತಪ್ಪಾಗುತ್ತೆ. ವಿಟ್ಲ ಮತ್ತೆ ಇಲ್ಲಿಗೆ ಬರ್ತಾನೆ. ಕರೆಕ್ಟ್ ಹೋದೆ. ಇದಕ್ಕೊಂದು ಸೂಪರ್ ಆಗಿರೋ ಐಡಿಯಾ ಮಾಡ್ತೀನಿ. ಪಲ್ಲು, ಬಾ ನನ್ನ ಹಿಂದೆ. ಹಲೋ, ಲೋಕಾಯುಕ್ತ ಆಫೀಸಾ? ಸರ್, ನಾನು ಬಾಲಾಜಿ ರಿಯಲ್ ಎಸ್ಟೇಟ್ ಇಂದ ರಂಗನಾಥ್ ಅಂತ ಮಾತಾಡ್ತಿರೋದು. ಸರ್, ನಿಮ್ ಕಡೆಯವ್ರು ಯಾರೋ ಬಂದು ನಮ್ಮ ಆಫೀಸ್ನ ರೈಡ್ ಮಾಡಿದ್ರಂತೆ. ಏನೋ ನೀವು ಕಳಿಸ್ಲಿಲ್ವಾ? ಓ, ಹಾಗಾದ್ರೆ ನಿಮ್ ಹೆಸರು ಹೇಳ್ಕೊಂಡು ಯಾರೋ ಬಂದಿದ್ದಾರೆ ಅಂತ ಆಯ್ತು. ಏನೋ ನಾವೇ ಅವ್ರನ್ನ ಹುಡುಕಿ ಜೈಲ್ಗೆ ಹಾಕ್ಸ್ಬೇಕಾ? ಆಯ್ತು ಸರ್. ಏನಾಯ್ತು ಸರ್? ಏನಾಯ್ತಾ? ಅವ್ರು ಯಾರೋ ಬಂದ್ರು, ಲೋಕಾಯುಕ್ತ ಅಂದ್ರು, ಫೈಲ್ಸ್ ಎಲ್ಲ ತಗೊಂಡೋಟೋದು. ಅವ್ರ ಐಡೆಂಟಿಟಿ ಕಾರ್ಡ್ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ಲ ನನಗೆ. ನಮ್ಗೇನ್ ಗೊತ್ತು ಸರ್? ಇಂತಿಂತವ್ರು ಬಂದಾಗ ಈ ರೀತಿ ಮಾತಾಡ್ಬೇಕು ಅಂತ ನೀವು ನನ್ಗೆ ಹೇಳ್ಕೊಟ್ಟೇ ಇಲ್ಲ. ಬರೀ ಸಂಬಳ ಕೊಟ್ರೆ ಸಾಕಾ? ಹಲೋ, ರಂಗನಾಥ್ ಹಿಯರ್. ಹೌದು ರೀ, ನೀವು ಒರಿಜಿನಲ್ ಡಾಕ್ಯುಮೆಂಟ್ಸೇ ಕೊಟ್ಟಿರೋದು. ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಲೋಕಾಯುಕ್ತ ಅಂತ ಯಾರೋ ಹೇಳ್ಕೊಂಡ್ಬಂದು ಇರೋಬ್ಬರ ಫೈಲ್ಸ್ನ ತಗೊಂಡೋಗ್ಬಿಟ್ಟಿದ್ದಾರೆ. ಅಯ್ಯೋ, ನೀವೇನು ಯೋಚನೆ ಮಾಡಬೇಡಿ, ನಾನು ಹುಡ್ಕೊಡ್ತೀನಿ. ಹಾ, ಫೋನ್ ಇಡಿ. ಏಯ್, ಯಾರೇ ಇದ್ದೀರಾ ಮನೇಲಿ? ರಂಗನಾಥ, ಈಗಿದೆ ನಿನಗೆ ಮಜಾ. ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್. ವಿಟ್ಲ, ಈಗ ಮನೆ ನೆನ್ಪ್ ಬಂತ? ರೀ, ನಾನು ವಿಟ್ಲ ಅಲ್ಲ, ರಂಗನಾಥ್. ನಮ್ಮ ಆಫೀಸಿಗೆ ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಯಾರಿಗೆ ಕದಿದ್ದು? ಅದು ಅದನ್ನ ಪಲ್ಲು ಹೇಳ್ತಾಳೆ. ಓಹ್, ಈಗಿದೆ ಮಜಾ. ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್. ಈಗ ಒಂದ್ಸರಿ ಅಲ್ಲ 10 ಸರಿ ಬೇಕಾದ್ರೂ ಪಲ್ಲು ಮುಖ ನೋಡ್ಕೋ. ಇವರಿಬ್ರಲ್ಲಿ ನಮ್ಮ ಯಜಮಾನ್ರು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ವೇ? ಇವರಿಬ್ರು ನನ್ನ ರಂಗು ಯಾರು ಅಂತಾನೆ ಗೊತ್ತಾಗ್ತಿಲ್ವೇ? ನಂದಿನಿ, ನಾನೇ ನಿನ್ ರಂಗು. ಮುಚ್ಚ ಬಾಯ್ ಸಾಕು. ಅಲ್ಲೋ, ನಾನೇ ನಿನ್ ವಿಟ್ಲ. ಒಂದು ಗೊತ್ತಾಗ್ತಾ ಇಲ್ವೇ? ಇಷ್ಟೊತ್ತು ಆಟ ಆಡ್ತಿದ್ದು ಸಾಕು. ಅವ್ರಿಬ್ರಲ್ಲಿ ಯಾರು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಸರಿ ಮಾಡ್ಬಿಡೋ ಮಾತಾಡಿ. ಜೂಮ್ ಬರಾಬರ್, ಜೂಮ್ ಬರಾಬರ್, ಜೂಮ್. ರಂಗು, ಈ ಮನೇಲೇನೋ ಭೂತ ಚೇಷ್ಟೆ ಇರ್ಬೇಕು. ಈ ಮನೆ ಸಹವಾಸನೆ ಬೇಡ. ನಡಿ ಹೋಗೋಣ. ನಡಿ. ಏನಪ್ಪಾ, ನಿಮಗೆ ಸಿಕ್ಕಾಪಟ್ಟೆ ದೃಷ್ಟಿಯಾಗಿರ್ಬೇಕು. ಬನ್ನಿ, ನಿವಾರಿಸ್ತೀನಿ. ಮಾಯಾವತಿ, ವಿಟ್ಲನ್ನ ರಂಗನ್ ಮಾಡಿ, ರಂಗನ್ನ ವಿಟ್ಲನ್ ಮಾಡಿ ನೋಡೋ ನಮ್ಮನ್ನೆಲ್ಲ ಮಂಗುಗಳನ್ನ ಮಾಡ್ಬಿಟ್ಟಲ್ಲ. ಯಾಕೆ ಇಲ್ಲಿ? ಆ ಬಿಟ್ಲ ನನ್ನ ಮಾರಿ ಅಂದಿದ್ದ. ಆ ರಂಗನಾಥ ಗಾಡಿಲ್ ಬಂದು ನಮ್ ಡಿಕ್ಕಿ ಹೊಡ್ಬಿಟ್ಟು ಹಾಗೆ ಓಡ್ ಹೋದ. ಅದಕ್ಕೆ ಅವ್ರಿಬ್ರಿಗೂ ಬುದ್ಧಿ ಕಲಿಸ್ಬೇಕು ಅಂತಾನೆ ಹೀಗ್ ಮಾಡಿತ್ತು. ವಿಠಲ ವಿಠಲ ಪಾಂಡುರಂಗ ವಿಠಲ.